ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶ್ರೀ ರಮೇಶ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರತ್ನಾ ಕುಮಾರ್ ಸಿಂಗ್ ಅವರೇ, ಅಕ್ಕ ಸಂತೋಷ್ ಅವರೇ, ಹಾಗೂ ನನ್ನ ಶ್ರೀಮತಿ ರಾಧಾರವರೇ, ಹಾಗೂ ದೇವರಾಜ್ ಅವರೇ, ಹಾಗೂ ವೇದಿಕೆ ಮುಂಭಾಗ ಇರುವಂಥ ತಾಯಂದಿರೇ, ನನ್ನ ಎಲ್ಲ ಹಿರಿಯರು, ನನಗೆ ಇವತ್ತು ಭಾಳ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಬಸವಪ್ರಿಯ ನಾಗರಾಜ್ ಅವರು ನಮಗೆ ಒಂದು ಕಾರ್ಯಕ್ರಮವನ್ನು ಮಾಡಿ, ಈ ಒಂದು ಸನ್ಮಾನವನ್ನು ಮಾಡಿ ನಮಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಅದೇನೆಂದರೆ ಶಿವಶಕ್ತಿ. ಯಾಕೆ ನಾನು ಶ್ರೀಮತಿಯವರ ಹತ್ರ ಆಗಾಗ ಚರ್ಚೆ ಮಾಡ್ತಾ ಇದ್ದೆ. ಕಳೆದ ನನ್ನ ತಂದೆಯವರು ತಿಳ್ಕೊಂಡಂಥ ಸಂದರ್ಭದಲ್ಲಿ ನಾವು ನಮಗೆ ಕೊನೆ ಪೂಜೆ ಇತ್ತು ಒಂದು ತಾಂಡೇಶ್ವರಿ ದೇವಸ್ಥಾನದಲ್ಲಿ. ಆ ಸಂದರ್ಭದಲ್ಲಿ ನಮಗೆ ಪ್ರಸಾದದ ವ್ಯವಸ್ಥೆ ಸ್ವಲ್ಪ ತೊಂದರೆ ಆಗಿತ್ತು. ಅನಂತರ ನನ್ನ ಶ್ರೀಮತಿಯವ್ರ ಹತ್ರ ಕೇಳಿದೆ, ನಮ್ಮ ಮೊದಲಿನ ವಾರದಿಂದ ನಾವು ಪ್ರಸಾದ ಶುರು ಮಾಡ್ಬೋದಾಗಿದೆ, 300 ಜನಕ್ಕೆ ಆಗ್ಬೋದು, ಮಾಡೋಣ ಅಂತೇಳಿ. ಭಾಳ ಕಷ್ಟದ ದಿನಗಳಲ್ಲಿ ನಾವು ಒಂದು ಸಣ್ಣದಾಗಿ ಒಂದು ದಾಸೋಹ 3 ಜನಕ್ಕೆ ಶುರು ಮಾಡಿದ್ವಿ. ಅದು ನಮಗೆ 1 ವರ್ಷಗಳ ಕಾಲ ಆ ದಾಸೋಹ ಮಾಡಲಿಕ್ಕೆ ಭಗವಂತ ಒಂದು ಶಕ್ತಿಯನ್ನು ಕೊಟ್ಟು ನಮಗೆ. ಮತ್ತು ನಾವು ಪ್ರತಿ ಸೋಮವಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಹೇಗೆ ನಿಮ್ಮಂಥ ಹಿರಿಯರು ಬಂದವರು ಪ್ರಸಾದ ಸ್ವೀಕರಿಸಿ ಅವರು ನಮಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡಿ ನಾವು ಕೂಡ ಅಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತೀವಿ. ಅದಾದ ನಂತರ ನಮಗೆ ಇಲ್ಲಿ ಮಂಡ್ಯ ಈಶಾನ್ಯ ಮೂಲೆಯಲ್ಲಿರುವಂಥ ಗಜೇಂದ್ರ ಮೋಕ್ಷ ಕಲ್ಯಾಣಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದ ಅದೊಂದು ಪುಣ್ಯ ಗಂಗೆ ಕ್ಷೇತ್ರ, ಶಿವನ ಕ್ಷೇತ್ರ. ಅಲ್ಲಿ ನಮಗೆ ಮಂಡ್ಯ ಅಪರ ಜಿಲ್ಲಾಧಿಕಾರಿಗಳಾದಂಥ ಪೂರ್ವಾಶ್ರಮದಲ್ಲಿ DC ಆಗಿದ್ದು ಈಗ ಪರಮ ಪೂಜ್ಯ ವಿಶಾಲಾನಂದ ಸ್ವಾಮೀಜಿ ಆಗಿರುವಂಥ ನಮ್ಮ ಪೂಜ್ಯರು ನಮ್ಮನ್ನು ಕರೆದು, ನೋಡಪ್ಪ ಈ ಕಲ್ಯಾಣಿಗೆ ಏನಾದರೂ ಒಂದು ಸೇವೆಯನ್ನು ನಿಮ್ಮ ಕಡೆಯಿಂದ ಮಾಡ್ಬೋದಾ ಅಂತ ಹೇಳಿ. ನಾವು ಅವಾಗ ಹೇಳಿದ್ವಿ, ಸ್ವಾಮಿ ನಮಗೆ ಸಮಯ ಬೇಕು, ನಿಮಗೆ ಹೇಳಿಬಿಟ್ರೆ ಮಾತು ಕೊಟ್ಟರೆ ಆಮೇಲೆ ನೀವು ನಮ್ಮನ್ನು ಬಿಡಲ್ಲ, ಹಾಗಾಗಿ ನಮ್ಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಆಮೇಲೆ ನಾವು ಆ ಕಲ್ಯಾಣಿ ಸ್ವಚ್ಛತೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆ ನಮ್ಮ ಸ್ನೇಹಿತರು ಹಿರಿಯರು ತುಂಬ ಜನ ಮಾರ್ಗದರ್ಶನ ಕೊಟ್ಟು ಭಾಳ ಚೆನ್ನಾಗಿ ಅದ್ಭುತವಾಗಿ ಕಾಳಿಕಾಂಬ ದೇವಸ್ಥಾನ ಮುಂಭಾಗ ಒಂದು ಕಲ್ಯಾಣಿ ನಮ್ಮ ಬಸವಣ್ಣನವರು ಬರ್ತಾ ಇರ್ತಾರೆ. ಅವರ ಆಶೀರ್ವಾದನೂ ಕೂಡ ನಮಗಲ್ಲಿದೆ. ನಾವು ಕೂಡ ಅಲ್ಲಿ ಸಣ್ಣದಾಗಿ ಒಂದು ಪ್ರಸಾದವನ್ನು ಈಗ ಶುರು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವತ್ತು ಕೂಡ ನಮ್ಮ ಶ್ರೀಮತಿಯವರನ್ನು ನಾನು ಯಾರಿಗಾರು ಹೇಳಬೇಕಾದ್ರೆ ಇಲ್ಲ ಬೇಡ ನಾವೇ ಮಾಡೋದು, ಯಾರು ಅವರಾಗ ಅವ್ರು ಮಾಡ್ತೀನಿ ಅಂದರೆ ನಾವು ಬೇಡ ಅನ್ನೋದು ಬೇಡ, ಪ್ರಸಾದ ನಾವು ಮಾಡ್ತಾ ಇರೋಣ. ಹಾಗಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ತಮ್ಮ ವಚನದಲ್ಲಿ ಇದು ಒಂದು ಭಾಗ ಇತ್ತು. ಹಾಗಾಗಿ ನನಗೆ ಇದೊಂದು ಭಾಳ ಶಕ್ತಿಯನ್ನು ತಂದುಕೊಟ್ಟು ಮತ್ತು ನನಗೆ ಪ್ರೇರಣೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಒಂದು ವೇದಿಕೆ ನನಗೆ ಅಪಾರವಾದ ಶಿವಶಕ್ತಿಯನ್ನು ನೀಡಿದೆ ಅಂತ ಹೇಳಿ ನಮ್ಮ ಜಗದ್ಗುರು ಬಸವೇಶ್ವರ ಅವರು ಜಗಜ್ಯೋತಿ ಅಂತಾರೆ. ಆ ಜ್ಯೋತಿ ಇಡೀ ಜಗತ್ತಿನ ಗಂಟನ್ನು ಬೆಳಗ್ತಾ ಇರ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ